ಕುಡುಕರನ್ನ ಹಿಡಿಯಲಿಕ್ಕೋಸ್ಕರ ಸುಳ್ಯದಿಂದ ಸುಬ್ರಹ್ಮಣ್ಯ ಬಂದಂತಹ ಹೊಯ್ಸಳ ಪೊಲೀಸರನ್ನ ಸಾರ್ವಜನಿಕರು ಹಿಡಿದಿಟ್ಟುಕೊಂಡು ಚೀಮಾರಿ ಹಾಕಿದ್ದಾರೆ. ಕಾರಣ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಡ್ರಿಂಕ್ ಮಾಡಿದ್ದೀರಾ? ಇಲ್ಲ ಸರ್. ನಿಮ್ಮ ಹೆಸರು ಅಂತ? ನಿಮ್ಮ ಹೆಸರು ಅಂತ? ಹರೀಶ್ ಅಂತ. ಹರೀಶ್. ಡ್ರಿಂಕ್ ಮಾಡಿದ್ದೀರಾ? ಇಲ್ಲ ಇಲ್ಲ ನಾವು ನೈಟ್ ಮಾಡಿದ್ದೇವೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಏಜೆಂಟ್ನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇವತ್ತು ನಾವು ಸುಬ್ರಹ್ಮಣ್ಯದ ಆ ಒಂದು ಯುವಕರಿಗೆ ಸೆಲ್ಯೂಟ್ ಅನ್ನು ಹೊಡಿಲೇಬೇಕು. ಯಾಕಂತಂದ್ರೆ ಜನಸಾಮಾನ್ಯರನ್ನ ಯಾವ ರೀತಿಯಲ್ಲಿ ಹಗಲು ದರೋಡೆ ಮಾಡಬಹುದು ಅಂತ ಕಿಲೋಮೀಟರ್ಗೆ ಒಂದರಂತೆ ಒಂದು ಗಾಡಿಯಂತೆ ಒಕ್ಕರಿಸಿ ಜನರನ್ನ ಯಾವ ರೀತಿಯಲ್ಲೆಲ್ಲ ದರೋಡೆ ಮಾಡಬಹುದು ಆ ರೀತಿಯಲ್ಲೆಲ್ಲ ದರೋಡೆ ಮಾಡುವಂತಹ ಪೊಲೀಸ್ ಅಧಿಕಾರಿಗಳು, ಎಲ್ಲರನ್ನ ಹೇಳ್ತಾ ಇಲ್ಲ, ಅಂತಹ ಅಧಿಕಾರಿಗಳನ್ನ. ಸೊ ಆ ಒಂದು ಅಧಿಕಾರಿಗಳು ಜನರಿಗೆ ಎಷ್ಟು ಕಷ್ಟ ಕೊಡ್ತಾರೆ. ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ. ಆ ರೀತಿಯಲ್ಲಿ ಕಷ್ಟ ಕೊಟ್ಟು ಜನರನ್ನ ಯಾವ ರೀತಿಯಲ್ಲೆಲ್ಲ ದರೋಡೆ ಮಾಡಬಹುದು, ಎಲ್ಲಾ ರೀತಿಯಲ್ಲಿ ದರೋಡೆ ಮಾಡ್ತಾ ಇದ್ದಂತಹ ಪೊಲೀಸ್ ಅಧಿಕಾರಿಗಳನ್ನೇ ಇವತ್ತು ಸಾರ್ವಜನಿಕರು ಹಿಡಿದು ಚೆನ್ನಾಗಿ ರುಬ್ಬಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಬಿಟ್ಟಿದ್ದಾರೆ. ವಿಷಯ ಇಷ್ಟೇ, ಓರ್ವ ಕುಡಿದು ವಾಹನ ಚಲಾಯಿಸ್ತಾ ಇದ್ದಂತಹ ಓರ್ವ ವ್ಯಕ್ತಿಯನ್ನ ಹಿಡಿಲಿಕ್ಕೋಸ್ಕರ ಹೊಯ್ಸಳ ಪೊಲೀಸರು ಅಂದ್ರೆ ಸುಳ್ಯದ ಪೊಲೀಸರು ಸುಬ್ರಹ್ಮಣ್ಯಕ್ಕೆ ಬಂದಿದ್ದಾರೆ. ಸುಳ್ಯದಿಂದ ಸುಬ್ರಹ್ಮಣ್ಯದವರೆಗೆ ಡ್ರಿಂಕ್ ಅಂಡ್ ಡ್ರೈವ್, ಕುಡಿದು ಪಾನಮತ್ತಾಗಿ ತಮ್ಮ ಸರ್ಕಾರಿ ವೆಹಿಕಲ್ ಅನ್ನ ಓಡಿಸ್ಕೊಂಡು ಬಂದಿದ್ದಾರೆ. ಅವರ ಅವಸ್ಥೆಯನ್ನ ನೋಡಿಯೇ ಸಾರ್ವಜನಿಕರು ವಿಡಿಯೋ ಓಪನ್ ಮಾಡಿಬಿಟ್ಟು ಅವ್ರ ಹತ್ರ ಕೇಳ್ತಾರೆ, ಕುಡ್ದಿದ್ದೀರಾ ಸರ್? ಇಲ್ಲ ಕುಡ್ದಿಲ್ಲ ಅಂತ. ಆಮೇಲೆ ಇನ್ನೊಬ್ರು ಡ್ರೈವರ್ ಇದ್ದಾರೆ, ಕುಡ್ದಿದ್ದೀರಾ? ಇಲ್ಲ ಅಂತ. ಅವರ ಮುಖಭಾವ ನೋಡಿದ್ರೆ ಗೊತ್ತಾಗುತ್ತೆ ಕುಡ್ದು ಟೈಟ್ ಆಗಿದ್ದಾರೆ ಅಂತ. ಅವ್ರು ಹೇಳ್ತಾರೆ, ನಿನ್ನೆ ರಾತ್ರಿ ಕುಡ್ದಿದ್ದೇವೆ, ಇವಾಗ ಡ್ಯೂಟಿಲಿ ಇದ್ದೇವೆ ಅಂತ. ಆ ಒಂದು ಹೇಳುವಾಗ್ಲೂ ಆ ಒಂದು ಕುಡಿತದ ಗಬ್ಬು ವಾಸನೆ ನಮಗೆ ಅನುಭವ ಆಗುತ್ತೆ. ಸೊ ಇಂತಹ ಪೊಲೀಸ್ ಅಧಿಕಾರಿಗಳನ್ನ ಏನ್ ಮಾಡ್ಬೇಕು? ಜನರು ಅತ್ಯುತ್ತಮವಾಗಿ ನಿಭಾಯಿಸ್ಕೊಂಡಿದ್ದಾರೆ. ಯಾಕಂತಂದ್ರೆ ಆ ಒಂದು ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟು ಬಹಳಷ್ಟು ಪೀಚಿಗೆ ಸಿಲುಕಿದಂತಹ ಅವಸ್ಥೆಗೆ ಪೊಲೀಸ್ ಅಧಿಕಾರಿಗಳು ತಲುಪಿದೆ. ಯಾಕಂತಂದ್ರೆ ಸುಳ್ಯ ಪೊಲೀಸರು ಸುಬ್ರಹ್ಮಣ್ಯಕ್ಕೆ ಹೋಗುವಂತಹ ಅವಸ್ಥೆ ಯಾಕೆ ಬಂತ ಗೊತ್ತಿಲ್ಲ. ಆದ್ರೆ ಅವ್ರು ಹೇಳ್ತಾರೆ, ಸುಬ್ರಹ್ಮಣ್ಯದ ಹೊಯ್ಸಳ ಗಾಡಿ ಕೆಟ್ಟೋಯ್ತು, ಅದರಿಂದಾಗಿ ಅವರು ಕನೆಕ್ಟ್ ಮಾಡಿಬಿಟ್ಟು ಸುಳ್ಯದಿಂದ ನಾವು ಬಂದಿದ್ದೇವೆ ಅಂತ. ಸುಳ್ಯದಿಂದ ಸುಬ್ರಹ್ಮಣ್ಯದವರೆಗೆ ಡ್ರಿಂಕ್ ಮಾಡಿ ಹೋದ್ರ ಇಬ್ಬರು ಪೊಲೀಸರು. ಈ ಒಂದು ವಿಚಾರವಾಗಿ ಸರ್ಕಾರ ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ತಾನೆ ನೋಡ್ಬೇಕು. ಕ್ರಮ ಯಾವುದು ಕೈಗೊಳ್ಳಲ್ಲ ಬಿಡಿ, ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕುಡ್ದವರಿಂದ ಇನ್ನೊಬ್ಬರಿಗೆ ಏನಾದ್ರು ಆಪತ್ತಾದ್ರೆ ಯಾರು ಇದಕ್ಕೆ ಉಸ್ತುವಾರಿ, ಯಾರು ಇದಕ್ಕೆ ಉತ್ತರ ಹೇಳ್ತಾರೆ? ಸರ್ಕಾರಿ ವಾಹನದಿಂದ ಯಾವ್ದಾದ್ರು ಆಕ್ಸಿಡೆಂಟ್ ಆದ್ರೆ ಇನ್ಶೂರೆನ್ಸ್ ಇದ್ರೆ ಆ ಒಂದು ಬಡಪಾಯಿ ಜೀವ ಬದುಕೊಳ್ಬಹುದು. ಇಲ್ಲ ಅಂತಿದ್ರೆ ಅವರ ಕಷ್ಟ ಅವ್ರಿಗೆ ಆಯ್ತು, ಯಾರು ತಿರುಗಿ ನೋಡಕ್ಕಾಗಲ್ಲ. ಸೊ ಆ ಒಂದು ವಿಡಿಯೋನ ನಾವು ನೋಡ್ತಾ ಹೋಗೋಣ. ಊರವರು ಕಳಿಸಿ ಎಲ್ಲಿಗೆ ಹೊರಟದ್ದು ನೀವು? ನಾವು ಇಲ್ಲಿ ಬಂದೆ, ಗುತ್ತಿಗೆರೆಗೆ ಫೋನ್ ಅಂತ ಹಾಗೆ ಬಂದೆ. ಡ್ರಿಂಕ್ ಮಾಡಿದ್ದೀರಾ? ಇಲ್ಲ ಸರ್. ನಿಮ್ಮ ಹೆಸರು ಅಂತ? ಹರೀಶ್ ಅಂತ. ಹರೀಶ್. ಡ್ರಿಂಕ್ ಮಾಡಿದ್ದೀರಾ? ಇಲ್ಲ ನಮ್ಮ ನೈಟ್ ಮಾಡಿದ್ದೇವೆ. ನಾವು ನೈಟ್ ಮಾಡಿದ್ದೇವೆ, ನಮಗೆ ಡೈಲಿ ಉಂಟು. ಈಗ ನಮ್ಮದು ಇಲ್ಲಿದ್ದು ಸುಬ್ರಹ್ಮಣ್ಯ ಸ್ಟೇಷನ್ ಅಲ್ಲ, ಸುಬ್ರಹ್ಮಣ್ಯ 100ಕ್ಕೆ ಫೋನ್ ಮಾಡಿ 112 ಬಂದದವರು ಹೊಯ್ಸಳದವರು. ಸುಬ್ರಹ್ಮಣ್ಯ ಹೊಯ್ಸಳ ರಿಪೇರಿಯಲ್ಲಿ ಉಂಟು. ಹಾಗೆ ನಾವು ಅಲ್ಲಿಂದ ಬಂದ್ವಿ. ಎಲ್ಲಿಂದ? ಸುಳ್ಯದಿಂದ. ಆಯ್ತಾ? ನನಗೆ ಹುಷಾರಿಲ್ಲ, ನನ್ನ ನಡಿಲಿಕ್ಕೆ ಆಗೋದಿಲ್ಲ ಸರ್. ನೀವು ಗಾಡಿ ತಗೊಂಡೋಗ್ಬೇಡಿ ಮಾತ್ರ. ಗಾಡಿ ಹುಷಾರಿಲ್ಲದ ನೀವು ಹೇಗೆ ಸುಬ್ರಹ್ಮಣ್ಯ ಅಲ್ಲ ಸರ್? ಕಡಬ ಸುಳ್ಯದಲ್ಲಿ. ಸುಳ್ಯ ಅಲ್ಲ? ನಾವು ಕಡಬದಿಂದ ಬಂದವರಲ್ಲ, ನಾವು ಸುಳ್ಯದಿಂದ ಬಂದ. ಅದೇ ನೀವು ಗಾಡಿ 112 ಬರುವಾಗ ನಾವು ಅರ್ಜೆಂಟಾಗಿ ಬರಬೇಕು. ನಾವು ಎಲ್ಲಿ ಪ್ಲೇಸ್ಗೆ ಕೇಳಲಿಕ್ಕಿಲ್ಲ, ಇವರಿಗೆ ಫೋನ್ ಮಾಡಿ ಇಲ್ಲಿ ಗುತ್ತಿಗೆ ಅಂತ ಹೇಳಿದ್ದು. ಹಾಗೆ ನಾವು ಬಂದೇವೆ. ನಮ್ಮ ಹತ್ರ ಅವನು ಕರ್ಕೊಂಡು ಹೋಗೋ ವ್ಯವಸ್ಥೆ ಇಲ್ಲ. ನಾನು ಮತ್ತೆ 108ಗೆ ನಾವು ಈ ಗಾಡೀಲಿ ಅವನ್ನ ಹತ್ತಿಸ್ಲಿಕ್ಕಿಲ್ಲ. ಏನು ಗೊತ್ತುಂಟಾ, ನಾವು ಅವ್ರನ್ನ ನಮ್ಮ ಇದು ಗೌರ್ಮೆಂಟ್ ಗಾಡಿಯಲ್ಲಿ ಹಚ್ಚಿ ತಗೊಂಡು ಹೋಗ್ಲಿಕ್ಕಿಲ್ಲ. ಡ್ರಿಂಕ್ ಮಾಡಿದ್ದೀರಿ ನೀವು? ನೋಡೋಕೆ ಇಬ್ಬರು ಸಹ ಗೊತ್ತಾಗ್ತದೆ. ಇಬ್ಬರು ಕೂಡ ಡ್ರಿಂಕ್ ಮಾಡಿದ್ದೀರಿ ಅಂತ? ಡ್ರಿಂಕ್ಸ್ ಮಾಡಿದ್ದೀರಿ ಅಂತ? ಇಲ್ಲ ಮತ್ತೆ ಮಲ್ತಾರೆ ಡ್ರಿಂಕ್ ಮಾಡ್ತಾರೆ ನೀವು? ಕ್ಲಿಯರ್ ಬಣ್ಣ ಇಜ್ಜಿಂದು ಡ್ರಿಂಕ್ ಮಾಡ್ತಾರೆ ಮಂತ್ರಿ ಮಾಡ್ತಾರೆ ನೀವು ಆಯ್ತಾ? ಅದು ನಮಗೆ ತೊಂದರೆ ಒಳ್ಳೆ ಸೈಡ್ ಪಾರ್ಕ್ ಜೆಪ್ಪೆ ತೊಂದರೆ ಅಂಡ ಮಾತ್ರ ಗಾಡಿ ಪತ್ತೊಂದು ಪೋರ್ಚ್ ಯಾರ ನಿಗಲು
ಏನಾರು ಮಾಡಿಕೊಂಡಿ ಹೆಚ್ಚಿಗೆ ಡಿಮ್ಯಾಂಡ್ ತಗೊಂಡು ದಾಲ ಆತಿಜಿ ಅದು ನಿಖಿಲ್ ಎಂಕ್ಲೆ ಪನ್ಪನಕ್ಲತ್ತ ನಿಖಿಲ್ ಅಂಚ ನಿಖಿಲ್ ಎಂಕ್ಲೆ ಪನ್ಪನಕ್ಲಿ ನಿಖಿಲ್ ಎಂಕ್ಲೆ ಪನ್ಪನಕ್ಲಿ ಭಾರತ ಏನೋ ತೂನ ಗೊತ್ತಾಪುಂಡು ಜಾಸ್ತಿ ಉಂಟು ಅದು ನಾನು ಎಕ್ಸರ್ಸೈಸ್ ನಂಗೆ ನಿಖಿಲ್ ಎಂಕ್ಲೆ ಪನ್ಪನಕ್ಲತ್ತ ಸರ್ ನಿಖಿಲ್ ಎಂಕ್ಲೆ ಪನ್ಪನಕ್ಲಿ ನಿಖಿಲ್ ಅಂಚ ಮಲ್ಪೇರ ಬಲ್ಲಿ ನೋಡಿ ನಾವು ಇಲ್ಲಿ ಅಂತ ಊಟ ತೆಗ್ದಿಟ್ಟಿದ್ದು ಅಷ್ಟೊತ್ತಿಗೆ ಫೋನ್ ಮಾಡಿ ಅಲ್ಲಿಂದ ಒಳ್ಳೆ ತೊಂದರೆ ಇದ್ದಿ ಸರಿ ಸರ್ ಇದಾಗಿತ್ತು ಸುಳ್ಯದಿಂದ ಸುಬ್ರಹ್ಮಣ್ಯದವರೆಗೆ ಕೂಡಿದು ಬಂದವರ ಅವಸ್ಥೆ. ಅವರ ಮಾತಲ್ಲೇ ಗೊತ್ತಾಗುತ್ತೆ ಅವರು ಕೂಡಿದು ಮತ್ತಾಗೆ ಹೋಗಿದ್ದಾರೆ. ಕುಡುಕನನ್ನ ಹಿಡಿಯಲು ಕೂಡಿದು ಪಾನ ಮತ್ತಾಗಿ ಹೋದ ಪೊಲೀಸರು ಅಂತ ಹೆಡ್ಲೈನ್ ಅನ್ನ ನೋಡಿರ್ತಾರೆ. ಎಲ್ಲಾ ವಾರ್ತಾ ಚಾನೆಲ್ಗಳು ಈ ಒಂದು ವಿಚಾರನ ಶೇರ್ ಮಾಡ್ತಾ ಇದೆ. ಆದ್ರೆ ದೊಡ್ಡ ದೊಡ್ಡ ಮಾಧ್ಯಮಗಳಿಗೆ ಸಿಕ್ಕಿತೋ ಗೊತ್ತಿಲ್ಲ. ಆದ್ರೆ ಸಣ್ಣ ಸಣ್ಣ ಮಾಧ್ಯಮಗಳು ಯೂಟ್ಯೂಬರ್ಗಳಂತ ಸಖತ್ತಾಗಿ ಇದನ್ನ ಶೇರ್ ಮಾಡ್ತಾ ಇದ್ದಾರೆ. ವಾಟ್ಸಪ್ಗಳಲ್ಲಂತೂ ಹಬ್ಬ ಹರಿದಿನ ಅಂತಿದೆ. ಯಾಕಂತಂದ್ರೆ ಒಂದು ವಿಶೇಷ ಕಾರಣ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಜನಸಾಮಾನ್ಯರನ್ನ ಯಾವ ರೀತಿಯಲ್ಲೆಲ್ಲ ನೋಡ್ಕೊಳ್ತಾರೆ ಪೊಲೀಸರು ಅನ್ನೋದಕ್ಕೆ ಅವರಿಗೆ ಆ ಒಂದು ಅನುಭವ ಆಗುವಂತಹ ಸಂದರ್ಭದಲ್ಲಿ ಗೊತ್ತಾಗ್ಬೇಕು. ಯಾವುದೇ ಇವಾಗ ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಟೌನ್ಗೆ ಹೋಗ್ಬೇಕು ಅಂದ್ರೆ ಯಾರಾದ್ರೂ ಹೋದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್, ಆಮೇಲೆ RC ತಂದಿಲ್ಲ ಅಂತ ಫೈನ್, ಏನೆಲ್ಲ ಸಿಗುತ್ತೆ. ಏನೂ ಸಿಕ್ಕಿಲ್ಲ ಅಂದ್ರು ಯಾವ್ದಾದ್ರು ಒಂದು ಕಾರಣ ಹೇಳಿ 100-200 ಅಂತೂ ಕಿತ್ತುಕೊಂಡೇ ಅವರನ್ನ ಬಿಡೋದು. ಸೊ ಅಂತಹ ಪರಿಸ್ಥಿತಿ ಪೊಲೀಸರಿಗೆ ಬಂದಾಗ ಏನಾಗುತ್ತೆ? ಬಿಡಬಾರ್ದಿತ್ತು. ಯಾವುದೇ ಕಾರಣಕ್ಕೂ ಆ ಒಂದು ಗಾಡಿಯನ್ನು ಹೋಗೋಕೆ ಬಿಡಬಾರ್ದಿತ್ತು. ಉನ್ನತ ಅಧಿಕಾರಿಗಳು ಬಂದು ಕ್ರಮ ಕೈಗೊಳ್ಳುವವರೆಗೂ ಅವರನ್ನ ಅಲ್ಲೇ ಕಟ್ಟಿ ಹಾಕ್ಬೇಕಿತ್ತು. ನಾನು ಆತರ ಹೇಳುದು. ಯಾಕಂದ್ರೆ ಪೊಲೀಸರಿಗೆ ಒಂದು ವ್ಯವಸ್ಥೆ, ಸಾರ್ವಜನಿಕರಿಗೆ ಒಂದು ವ್ಯವಸ್ಥೆ ಅಂತ ಇಲ್ಲ. ಸಾರ್ವಜನಿಕರಿಗೆ ಬುದ್ಧಿವಾದ ಹೇಳುವಂತಹ ಪೊಲೀಸರು ಯಾಕೆ ಹೀಗಾದ್ರು? ಅದೇ ಕ್ವಶನ್ ಅನ್ನು ಕೇಳ್ತಾರೆ. ನೀವು ನಮಗೆ ಬುದ್ಧಿವಾದವನ್ನು ಹೇಳ್ಬೇಕಾದಂತಹ ಜನಗಳು, ಪೊಲೀಸರು ನೀವೇ ಹೀಗೆ ಮಾಡಿದ್ರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಅಂತ ಗಾದೆ ಮಾತಿದೆಯಲ್ಲ, ಅದೇ ರೀತಿಯಲ್ಲಿ. ಸೊ ಇವರಿಂದೆಲ್ಲ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಅಥವಾ ಒಂದು ನಾಡಿಗೆ ಯಾವ ರೀತಿಯಲ್ಲಿ ಸುಭೀಕ್ಷೆ ಅನ್ನೋದು ಸಿಗೋಕೆ ಸಾಧ್ಯ? ಸೊ ಈ ಒಂದು ಪೊಲೀಸ್ ಇಲಾಖೆಗಳಲ್ಲಿ ಇಂತಹ ವ್ಯಕ್ತಿಗಳು ಹೆಚ್ಚಾಗ್ತಾ ಹೋದಲ್ಲಿ ನಮ್ಮ ದೇಶ ಯಾವ ಅಭಿವೃದ್ಧಿಯನ್ನು ನಿರೀಕ್ಷಿಸಬಹುದು? ಇನ್ನು ಜನಸಾಮಾನ್ಯರು ಯಾವ ರೀತಿಯಲ್ಲಿ ಉತ್ತಮವಾಗಿ ಅವರನ್ನ ಕಂಡು ನಾವು ಕಲಿಬೇಕು ಅನ್ನುವಂತಹ ಒಂದು ಪರಿಸ್ಥಿತಿಗೆ ಬರಬೇಕು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.